ಸೊ ಅವ್ನ ಮೊನ್ನೆ ರಿಲೀಸ್ ಆಗ್ಬಿಟ್ಟು ಅವ್ನು ಮೊನ್ನೆ ಬೇಲ್ಗಿಲೆಲ್ಲ ಆಗ್ಬಿಟ್ಟು ರಿಲೀಸ್ ಆಗ್ಬಿಟ್ಟವನೆ. ಸೊ ಇದೇ ನಮ್ಮ ಸಿಸ್ಟಮ್ದು, ಜುಡಿಷಿಯಲ್ ಸಿಸ್ಟಮ್ಮು, ನಮ್ಮ ದೇಶದ ನ್ಯಾಯದ ಪರಿಸ್ಥಿತಿ ಈ ಥರ ಇದೆ ನೋಡಿ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಗುರು, ಏನು ಬೇಕಾದ್ರೂ ಮಾಡ್ಬೋದು. ಯಾವನ್ ಬೇಕಾದ್ರೂ ತಲೆ ಹೊಡೆದಾಕು, ಬೇಕಾರೆ ತಲೆ ಹೊಡೆದಾಕು, ಯಾವನು ಕೇಳೋಕ್ಕಾಗಲ್ಲ, ಎಸ್ಕೇಪ್ ಆಗ್ಬಿಡ್ಬೋದು. ಅದೇ ನಮ್ಮ ದೇಶದ ಸಿಸ್ಟಮ್ಮು, ತಿಳ್ಕೊಳ್ಳಿ. ಸೊ ಇದ್ರ ಅರ್ಥ ಏನು, ಮುಚ್ಕೊಂಡು ದುಡ್ಡು ಮಾಡ್ಬೇಕಷ್ಟೇ. ಯಾವ ಥರ ದುಡ್ಡು ಮಾಡ್ಬೇಕಂತ ಅಂದರೆ ಹೋಗಿ ಯಾವನ್ನಾರು ಸಾಯಿಸು ನೀನು, ಏನು ತಲೆನೇ ಕೆಡಿಸ್ಕೊಂಬಾರ್ದು, ಸೈಲೆಂಟಾಗಿ ಹಿಂಗೆ ಎಸ್ಕೇಪ್ ಆಗಬೇಕು. ಇದೇ ಸಿಸ್ಟಮ್ಮು. ಈ ಪಟ್ಟಣಕ್ಕೆ ಏನಾಗಿದೆ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಸೊ ಇವತ್ತು ನಾನು ಯಾವುದೇ ಗಾಡಿನೂ ರಿವ್ಯೂ ಕೂಡ ಮಾಡ್ತಾ ಇಲ್ಲ. ಮನೇಲಿ ನೋಡ್ದಂಗೆ ಇವತ್ತೇನಪ್ಪ ಮ್ಯಾಟ್ರು ಅಂತ ಅಂದರೆ, ಸಿಕ್ಕಾಬಟ್ಟೆ ಈ ಆಗರ್ಭ ಶ್ರೀಮಂತರದ್ದು ಅವಳಿ ಜಾಸ್ತಿ ಆಗ್ಬಿಟ್ಟೈತೆ. ಸೊ ರೀಸೆಂಟಾಗಿ ನಾನು ನೋಡಿದೆ, ಲಾಸ್ಟ್ ಒಂದು 2 ವೀಕ್ಸಲ್ಲಿ 3 ಸೂಪರ್ ಕಾರ್ಗಳು ಆಕ್ಸಿಡೆಂಟ್ಗಳು ಮಾಡಿರೋದು, ಎಲ್ಲ ಲ್ಯಾಂಬೋರ್ಗಿನಿನ, ಎಲ್ಲ ನಾರ್ತಲ್ಲಿ. ಮತ್ತು ಇನ್ನೊಂದು ಏನಂತ ಅಂದರೆ, ಇನ್ನೊಂದು ನ್ಯೂಸ್ ನೋಡಿದ್ದು, ಯಾರೋ ಇನ್ನೊಬ್ಬ ಟ್ಯಾಕ್ಸೇ ಕಟ್ಟಿಲ್ವಂತೆ. ಅದು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಆಗಿರೋದು. ಆಂಧ್ರದಲ್ಲೆಲ್ಲೋ ಟೆಂಪ್ರರಿ ಇದರಲ್ಲಿ, ಬೆಂಗಳೂರಲ್ಲಿ ಟೆಂಪ್ರರಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಂಧ್ರದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀನಿ ತೆಲಂಗಾಣಲ್ಲಿ ಅಂತ ಅಂದ್ಬಿಟ್ಟು 3 ವರ್ಷ ಟ್ಯಾಕ್ಸೇ ಕಟ್ಟಿಲ್ಲ ಅವನು. ಟ್ಯಾಕ್ಸ್ ಇಲ್ದೇನೆ ಓಡಾಡಿಸ್ಬಿಟ್ಟವನೆ. ಆಮೇಲೆ ಇನ್ನೊಂದು ಯಾವುದೋ H1 ಕಾರ್ಸ್ಗೆ ಅಂತ ಅಂದ್ಬಿಟ್ಟು ಮಾರ್ಬಿಟ್ಟು ಅವನು ಅದನ್ನು ಟ್ಯಾಕ್ಸಿಗೆ ಕಟ್ಟಿದೆ. ಅವರು ಅದನ್ನು ಹೊಸ ಗಾಡಿ ನಾನೇ ಹೊಸದಾಗಿ ತೊಗೊಂಡ್ರೆ ಅದು ಶೋರೂಮಿಂದ ಅನ್ನೋ ಥರ ಫೇಕ್ ಪೇಪರ್ಸ್ ಎಲ್ಲ ರೆಡಿ ಮಾಡಿ ಇದು ಮಾಡಿಬಿಟ್ಟವ್ರೆ. ಇವ್ರು ಡೈರೆಕ್ಟಾಗಿ ಹೋಗಿ ಶೋರೂಮ್ಗೆ ಹೋಗಿ ಹಾಕ್ಬಿಟ್ಟವ್ರೆ, ಲ್ಯಾಂಬೋರ್ಗಿನಿ ಹುರಾಕಾನು. ಸೊ ಇವತ್ತಿನ ಟಾಪಿಕ್ ಏನಂತ ಅಂದರೆ, ನೀವೆಲ್ಲ ನ್ಯೂಸಲ್ಲಿ ನೋಡಿರ್ಬೋದು, ಕಾನ್ಪುರಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನಂತ ಅಂದರೆ, ಒಬ್ಬ ಶಿವಮ್ ಮಿಶ್ರಾ ಅಂತ ಅಂದ್ಬಿಟ್ಟು ಅವನು ಒಂದು ಬ್ಲ್ಯಾಕ್ ಕಲರ್ ಲ್ಯಾಂಬೋರ್ಗಿನಿ ರಿವೆಲ್ಟೋ. ಸೊ ಆ ಮಾಡಲ್ ಹೆಚ್ಚು ಕಡಿಮೆ ಅಲ್ಲೇ ಒಂದು 10 ಕೋಟಿ ಆಯ್ತದು. ಅದು ಇಲ್ಲಿ ನೀವು ಬೆಂಗಳೂರಲ್ಲಿ ತಗೊಂತೀರಾ ಅಂತಂದರೆ ಒಂದು 10 ಕೋಟಿವರೆಗೂ ಆಗತ್ತದು. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಟ್ಯಾಕ್ಸ್ ಜಾಸ್ತಿ. ಏನು ಮಾಡೋವನೆ, ಹೋಗಿ ಫಾಸ್ಟಾಗಿ ಹೋಗಿ ಒಂದು 5-6 ಗಾಡಿಗಳು ಗುದ್ಬಿಟ್ಟು ಹೋಗ್ಬಿಟ್ಟು, ಆಟೋಗೆ, 2 ವೀಲರ್ಗೆ, ಇದಕ್ಕೆ. ಸೊ ಥ್ಯಾಂಕ್ಫುಲಿ ಯಾರೂ ಏನೂ ಸತ್ತಿಲ್ಲ, ಬಟ್ ಒಂದು 6-7 ಜನಕ್ಕೆ ಸೀರಿಯಸ್ ಆಗಿ ಇಂಜುರೀಸ್ ಆಗ್ಬಿಟ್ಟೈತೆ. ಆಮೇಲೆ ಏನು ಮಾಡೋನೆ, ಪ್ರಜೆ ನೀಟಾಗಿ ಹಿಂದ್ಗಡೆನ ಬಾಕ್ಸರ್ಸು ಇನ್ನೊಂದು ಗಾಡೀಲಿ ಬರ್ತಾಯಿದ್ರಂತೆ. ಅವ್ರೇನು ಮಾಡೋರೆ, ನೀಟಾಗಿ ಅವನನ್ನು ಎಳ್ದಾಕೊಂಡು ಗಾಡಿನಲ್ಲೇ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟವ್ರೆ. ಜನಗಿನೆಲ್ಲ ಯಾವಾಗ ಸೇರಿಕೊಂಡ್ರು ಅವಾಗ ಎಸ್ಕೇಪ್ ಆಗ್ಬಿಟ್ಟು ಇದಾಗ್ಬಿಟ್ಟವ್ರೆ. ಅವನೇನು ಕುಡ್ದಿದ್ನೋ ಏನೋ ಗೊತ್ತಿಲ್ಲ. ಅವರು ಪೊಲೀಸವ್ರು ಕೂಡ FIR ಕೂಡ ಮಾಡಿಲ್ಲ. ಅವರು ಏನಪ್ಪ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಲ್ಲ. ಈಗ ಏನು ಪ್ರಾಬ್ಲಮ್ ಅಂತ ಅಂದರೆ, ಪೊಲೀಸವರು ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಿಬಿಟ್ರು. ಏನಾಗಿದೆ ಅಂತ ಅಂದರೆ, ಅಲ್ಲಿ ಇವನು ಕುಡ್ದಿದ್ನೋ ಡ್ರಿಂಕ್ಸ್ ಮಾಡಿದ್ನೋ ಅಂತ ಅಂದ್ಬಿಟ್ಟು ಫಸ್ಟ್ ಇವ್ರನ್ನ ಕಸ್ಟಡಿಗೆ ತೊಗೊಬೇಕಲ್ಲ. ಇವ್ರೇನು ಮಾಡಿದ್ರು, ಅವ್ನು ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಅವನು ಎಲ್ಲ ಡೆಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟವ್ರೆ ವಾಪಸ್ಸು. ಯಾಕಂದರೆ ಇನ್ನೊಂದು 2-3 ದಿವಸ ಆದಮೇಲೆಲ್ಲ ಯೂರಿನಲ್ಲಿ ಎಲ್ಲ ಆಲ್ಕೋಹಾಲ್ ಎಲ್ಲ ಪಾಸ್ ಆಗ್ಬಿಟ್ಟಿರುತ್ತಲ್ಲ. ಆಮೇಲೆ ಬಂದು ವಿಚಾರಣೆಗೆ ಬಂದರೆ ಅವ್ನಿಗೇನು ಇದಿರಲ್ಲ, ಏನೋ ಗಾಡಿದೇನೋ ಪ್ರಾಬ್ಲಮ್ ಇತ್ತು, ಗುದ್ದೆ ಕಂಟ್ರೋಲಿಗೆ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಬಚಾವ್ ಆಗ್ಬಿಡ್ತಾರೆ. ಸೊ ಈ ಪ್ರಜೆ ಬಂದ್ಬಿಟ್ಟು ಶಿಷ್ಯ ಇವನು KK ಮಿಶ್ರಾ ಅಂತ ಅಂದ್ಬಿಟ್ಟು ಒಬ್ಬ ಟೊಬ್ಯಾಕೋ ಮರ್ಚೆಂಟ್. ಅವನು ಈ ಗುಡ್ಕಾ ಎಲ್ಲ ಮಾಡ್ತಾರಲ್ಲ, ಈ ಹನ್ಸು, ಮಾಣಿಕ್ ಚಂದು, ಅದು ಇದು ಎಲ್ಲದಕ್ಕೂ, ಸಿಗರೇಟ್ಗೆ, ಅದಕ್ಕೆಲ್ಲ ಗುಡ್ಕಾ ಇದು ಟೊಬ್ಯಾಕೋ ಸಪ್ಲೈ ಮಾಡ್ತಾನಂತೆ. ನನ್ನ ಮಗ ಅವನು ನೋಡಿದ್ರೆ ಮಗನಿಗೆ ಯಾವುದು 10 ಕೋಟಿ ಕಾರ್ ಕೊಡ್ಸೋನ್ ಗುರು, ಲ್ಯಾಂಬೋರ್ಗಿನಿ ರಿವೆಲ್ಟೋ ಅಂತ ಅಂದ್ಬಿಟ್ಟು. ಅವ್ರ ಮನೇಲೆಲ್ಲ ರೋಲ್ಸ್ ರಾಯ್ಸು ಅದು ಇದೆಲ್ಲ ಬೇಜಾನ್ ಸೂಪರ್ ಕಾರ್ ಐತೆ ಬಿಡಿ, ಎಲ್ಲ ಬಿಗ್ ಶಾಟ್, ಗುಡ್ ಪಾರ್ಟಿನೇ. ಬಟ್ ಯಾರು ಗುರು ಈ ಥರ ಎಲ್ಲ ಇದು ಮಾಡೋದು? ಪುಣೆದು ನೋಡಿದ್ರೆ ಅದು ಪೋರ್ಷೆ ಕೇಸು ಅದೇನಾಯಿತು ಅಂತ ಗುದ್ಬಿಟ್ಟು ಪಾಪ ಇಬ್ಬರನ್ನು ಸಾಯಿಸ್ಬಿಟ್ಟು ಅವನೊಂದು ಎಸ್ಸೇ ಬರ್ಸ್ಕೊಂಡು ಬಿಟ್ಬಿಟ್ಟಿದ್ರು. ಆಮೇಲೆ ಅವನನ್ನ ಮೇಜರ್ ಅಂತ ಟ್ರೈ ಮಾಡಬೇಕು ಅಂತ ಅದು ಇದಂತೆಲ್ಲ ಹೇಳ್ಬಿಟ್ಟು ಅವನನ್ನ ಇದು ಮಾಡಿದ್ರು. ಇದು ಇಲ್ಲೇ ಅಲ್ಲ ಬಿಡಿ, ನೀವು ಯಾವುದೇ ದೇಶದಲ್ಲೇ, ನಮ್ಮ ಇಂಡಿಯಾ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಕರ್ನಾಟಕ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಬೆಂಗಳೂರು ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಯಾವುದೇ ಕಂಟ್ರಿಗೆ ಹೋಗಿ ಯಾವುದೇ ದೇಶದಲ್ಲವರು ಕರಪ್ಷನ್ ಇದ್ದೇ ಇರುತ್ತೆ. ಬಟ್ ಏನು ಈ ಥರ ನಾವು ಗುರು, ಏನೋ ಒಂಚೂರಾದರೂ ಮನುಷ್ಯಂದು ಬಡವ್ರು ಇರ್ಬೋದು ಗುರು, ನಾವೆಲ್ಲ ಬಡವರು, ಮಿಡಲ್ ಕ್ಲಾಸ್ ಇರ್ಬೋದು, ಏನಂತವ್ರಿಗೆ ಜೀವಕ್ಕೇನು ಬೆಲೆನೇ ಇಲ್ವಾ? ಅಯ್ಯೋ ಪಾಪ. ಏನಪ್ಪ ಏನು ಹೇಳೋದು ಪಾಪ ಗೊತ್ತೇ ಆಗ್ತಲ್ಲ. ಮನುಷ್ಯ ದುಡ್ಡು ಬ್ರದರ್ಸ್ ಇವತ್ತು ಇರುತ್ತೆ, ನಾಳೆ ಹೋಗತ್ತೆ. ಇವೆಲ್ಲ ಅದು ಮಾಡಿದ್ದು ಇದು ಕರ್ಮ ಅಂತ ಇದೆಯಲ್ಲ, ಅದು ಯಾವತ್ತೂ ಬಿಡಲ್ಲ. ಅದನ್ನು
ಬಂದೇ ಬರುತ್ತೆ. ನೀನು ಎಷ್ಟೇ ದುಡ್ಡು ಮಾಡು, ನೀನು ಎಲ್ಲೇ ಹೋಗಿ ಬಚ್ಚಿಕೋ, ಏನೇ ಮಾಡು ಗುರು, ಅದು 100% ವಾಪಸ್ ಬಂದೇ ಬರುತ್ತೆ. ಅದನ್ನೇ ಕರ್ಮ ಅಂತ ಕರೆಯೋದು. ಸೊ ನಾನು ಹೇಳಕ್ಕೆ ಬಂದಿದ್ದು ಇಷ್ಟೇ. ಸೊ ಇದೇ ಈಗ ಸಿಸ್ಟಮ್ ಹಿಂಗೆ ನಡೀತಾ ಇರೋದು. ಸೊ ಅದಕ್ಕೆ ಎಷ್ಟೊಂದು ಜನ ನಮ್ಮ ಈ ಸವಾಸನೇ ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಡಲ್ಲ, ಬೇರೆ ಕಂಟ್ರಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಯಾಕಂದರೆ ಸಿಸ್ಟಮ್ ಹಿಂಗೆ ಇದೆಯಲ್ಲ. ಸೊ ಇದೇ ನಾವು ಅನುಭವಿಸಿದ್ದು ನಾಳೆ ನಮ್ಮ ಮಕ್ಕಳು ಅನುಭವಿಸೋದು ಬೇಡ ಗುರು, ಈ ಥರ ಕರಪ್ಷನ್ನು ಈ ಥರ ಇದು ಅಂತ ಅಂದ್ಬಿಟ್ಟೆಲ್ಲ ಹೋಗಿ ಫಾರಿನಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಇದೇ ವಿಷಯಕ್ಕೆ ಪಾಪ ಯಾರೋ ಇದೇ ಥರ ಫಾರಿನ್ಗೆ ಹೋಗಿ ಸೆಟ್ಲಾಗಿದ್ದು ನಮ್ಮ ಕನ್ನಡ ಹುಡುಗನೊಬ್ಬನ ಪಾಪ ಸಾಯಿಸ್ಬಿಟ್ಟವ್ರು ಗುರು ಮೊನ್ನೆ. ಅದೊಂದು ಕೇಳಿ ತುಂಬ ಬೇಜಾರಾಯಿತು. ಅವನದೇನಂತಂದರೆ ನ್ಯೂಸಲ್ಲೆಲ್ಲ ಹೇಳೋದು, ಅವನಲ್ಲಿ ಕ್ಯಾನಡಾದಲ್ಲಿ ಕನ್ನಡಿಗರದು ಏನೋ ಸಂಘಟನೆ ಏನೋ ಕಟ್ಕೊಂಡು ಏನೋ ಮಾಡೋಕ್ಕೇನೋ ಟ್ರೈ ಮಾಡ್ತಾ ಇದ್ದಂತೆ, ಅದಕ್ಕೇನೋ ಹೊಡೆದಾಕವ್ರೆ ಅಂತ ಅಂದ್ಬಿಟ್ಟು ನ್ಯೂಸು. ಅದು ನಿಜ. ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ನೀವು ನಮ್ಮ ಇಂಡಿಯಾ ಥರ ನೀವು ಇದು ಮಾಡೋಕ್ಕಲ್ಲಿ ಇರೋಕ್ಕಾಗಲ್ಲ ಗುರು. ಯಾಕಂದ್ರೆ ಅವ್ರ ದೇಶದ್ದು ಲೋಕಲ್ ಅವ್ರು ಇದ್ದೇ ಇರ್ತಾರೆ. ಅವ್ರು ಯಾವತ್ತೂ ಬೇರೆಯವ್ರು ಇಮಿಗ್ರೆಂಟ್ಸ್ ಬಂದು ಇಲ್ಲಿ ಆಳೋದಕ್ಕೆ ಅವ್ರು ಬಿಡಲ್ಲ. ಜಿಪ್ಸಿ ಅವರೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ. ಅವರೆಲ್ಲ ಅದನ್ನೇ ಹೇಳೋದು, ಲೈಕ್ ಇಮಿಗ್ರೆಂಟ್ ಜಾಸ್ತಿ ಆಗ್ಬಿಡವ್ರೆ, ನಮಗೆ ಇಲ್ಲಿ ಕೆಲಸ ಇಲ್ಲ ಅಂತ. ಅವ್ರಿಗೆ ಅಲ್ಲಿ ಲೋಕಲ್ ಕೆನಡಿಯನ್ಸ್ಗೆ ಅವ್ರಿಗೆ ಅಲ್ಲಿ ಇರೋದಕ್ಕೆ ಮನೆಯೇ ಇಲ್ಲ, ಜಾಗನೇ ಇಲ್ಲ, ಆ ಥರ ಆಗ್ಬಿಟ್ಟೋಯ್ತು. ಎಲ್ಲ ರೋಡಿಗೆ ಬಂದುಬಿಟ್ಟವ್ರೆ. ಅದಕ್ಕೆ ಉರಿಯವ್ರಿಗೆ. ಅದಕ್ಕೆ ಈ ಥರ ಅಲ್ಲೆಲ್ಲ ಗನ್ ಕಲ್ಚರ್ ಎಲ್ಲ ಕಾಮನ್ ಅಲ್ಲ. ಅಲ್ಲಿ ಎಲ್ಲರ ಮನೇಲೂ ಗನ್ ಇರುತ್ತೆ. ನೀವು ಬೇಕಾದ್ರೆ ಆರಾಮಾಗಿ ಅಲ್ಲಿ ಹೋದ್ರೆ ಒಳ್ಳೆ ಟಾಯ್ ಗನ್ ಥರ ಆರಾಮಾಗಿ ನಿಮ್ಗೊಂದು ರೈಫಲ್ಲ ಪಿಸ್ತೂಲ ಆರಾಮಾಗಿ ತೊಗೊಬೋದು. ಏನು ಮಾಡ್ತಾರೆ, ನೀಟಾಗಿ ತೊಗೊಂಡು ಹೋಗ್ತಾರೆ, ಹೋಗಿ ತಗೊಳ್ಳಂತ ಡುಮ್ ಅಂತ ಅಂದ್ಬಿಟ್ಟು ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದು ಸಾಯಿಸ್ಬಿಡ್ತಾರೆ ಅಷ್ಟೇ. ಏನಂತೀರ ಗುರು, ಇದು ಎಲ್ಲ ಇದೆ ಸವಾಸ ಹೊರಪ್ಪ. ಇದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಬೆಂಗಳೂರು ಪೊಲೀಸ್ನವರು ರೋಜ್ಗೆದ್ಬಿಟ್ಟವ್ರೆ. ಏನಕ್ಕೆ ರೋಜ್ಗೆದ್ದಿರೋದಂತ ಅಂದರೆ ಸೂಪರ್ ಕಾರ್ಗಳು ಹಿಡಿಯೋಕ್ಕಲ್ಲ, ಮಾಮೂಲಿ ಬೈಕ್ಗಳ್ನ ಸೂಪರ್ ಬೈಕ್ಸ್ನೆಲ್ಲ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಏನಕ್ಕಂತ ಅಂದರೆ ಎಕ್ಸಾಸ್ಟು ಇದು ಮಾಡಿಫಿಕೇಷನ್ಸು. ಅಫ್ಕೋರ್ಸ್ ಎಕ್ಸಾಸ್ಟ್ ಇಸ್ ಇಲ್ಲೀಗಲ್, ಒಪ್ಕೊತೀನಿ. ಮತ್ತು ಇನ್ಶೂರೆನ್ಸ್ ಇರೋದು ಅದು ಇದು ಹಿಡಿತೀರ, ಅದು ದೊಡ್ಡ ತಲೆಗಳ್ನ ಹಿಡೀರಪ್ಪ. ಈ ಥರ ನಮ್ಮಂಥವ್ರು ಯಾರು ಮಿಡಲ್ ಕ್ಲಾಸ್ ಅವ್ರನ್ನೆಲ್ಲ ಹಿಡ್ಕೊಂಡು ಅದು ಬೈಕ್ ಸೀಸ್ ಮಾಡೋದಲ್ಲದೆ ಎಕ್ಸಾಸ್ಟ್ ಎಲ್ಲ ಇದು ಮಾಡಿ. ಯಾರು ಗುರು ತಾರು ಹಿಂಗೆ ಲಾಕ್ ಮಾಡಿಬಿಟ್ಟ. ರೋಡೇ ಬ್ಲಾಕ್ ಮಾಡಿಬಿಟ್ಟ ಅವನು ಶಿಷ್ಯ. ನಾವೇ ಫಸ್ಟ್ ಆಫ್ ಆಲ್ ಏನೋ ಸಾಲನೋ ಸೋಲನೋ ಏನೋ ಮಾಡಿ ಬೈಕ್ ತೊಗೊಂಡಿರ್ತೀವಿ. ಅದಕ್ಕೆಲ್ಲ ಇನ್ನೂ ಏನೇನೋ ಕೂಡಿ ಇಟ್ಕೊಂಡು ಏನೇನೋ ಕಾಂಪ್ರಮೈಸ್ ಮಾಡಿಕೊಂಡು ಎಕ್ಸಾಸ್ಟ್ ಎಲ್ಲ ಅಷ್ಟೊಂದು ಖರ್ಚು ಮಾಡಿ ಹಾಕ್ಸಿರ್ತೀವಿ. ಇವರು ಎಕ್ಸಾಸ್ಟ್ ಕಿತ್ಕೊಂಡು ಬೈಕು ಕೊಟ್ಟು ಕಳಿಸ್ತಾರಂತೆ, ಆದರೆ ವಿತ್ ಫೈನು. 10,000 ರೂಪಾಯಿ ಫೈನು. ಮತ್ತು ನಾವು ಇಲ್ಲೊಂದು 80,000 1 ಲಕ್ಷ ಕೊಟ್ಟು ಎಕ್ಸಾಸ್ಟ್ ಹಾಕಿರ್ತೀವಿ, ಅದನ್ನು ಕಿತ್ಕೊಂಡು ಸ್ಕ್ರಾಪ್ ಮಾಡಿಬಿಡ್ತಾರಂತೆ. ಏನು ಇದು ಯಾವ ಥರ ಇದೆ ಕಾನ್ಸೆಪ್ಟೇ ನಂಗೆ ಅರ್ಥ ಆಗ್ತಾಯಿಲ್ಲ ಗುರು ನನಗೆ. ಏನೋ ಸಿಟಿಲೇನೋ ಜೋರಾಗಲ್ಲ ಓಪನ್ ಮಾಡಿಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀವಿ, ಅದು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಗದವ್ ಮಾಡ್ತೀವಿ, ಅದೊಂಥರ ಅವರ ಓಕೆ ಒಪ್ಕೊಳ್ಳೋಣ. ಹೋಗೋದೇ ಈ ಥರ ಎಲ್ಲ ಎಕ್ಸಾಸ್ಟೆಲ್ಲ ಎತ್ಕೊಂಡು ಅರ್ಲಿ ಮಾರ್ನಿಂಗ್ ಯಾವಾಗ ಒಂದು ದಿವಸ ಭಾನುವಾರ ಒಂದು ದಿವಸ ರೈಡಿಗೆ ಎತ್ತುತ್ತೀವಿ, ಓಪನ್ ಮಾಡ್ತೀವಿ, ಎಲ್ಲರೂ ಒಂದು 9:30 10 ಗಂಟೆಗೆಲ್ಲ ಮನೆಗೆ ತಂದು ಶೆಡ್ ಮಾಡಿಬಿಡ್ತೀವಿ ಗಾಡಿನ. ಇನ್ನೆಲ್ಲಿ ದಿನ ಎತ್ಕೊಂಡು ಓಡಾಡೋಕ್ಕಾಗುತ್ತೆ ಗುರು ಈ ಥರ ಗಾಡಿಗಳ್ನೆಲ್ಲ. ಅಂಥವ್ರು ಹಿಡಿಯಾರ ಎಲ್ಲ ಅಲ್ಲಿ ಕುಡ್ದು ಎಲ್ಲ ಅವರೇ ಕಾರ್ಗಳ್ನೆಲ್ಲ ತಗೊಂಡೋಗಿ ಇಕ್ಕಿ ಎಲ್ಲ ಜನಗಳ್ನ ಸಾಯಿಸ್ತವ್ರೆ. ಅಂಥವ್ರು ಹಿಡಿಯಲ್ಲ. ಅಂಥವ್ರನ್ನ ಕಳಿಸ್ಬಿಟ್ಟು ಅವ್ರು ಹೋಗಿ ಆರಾಮಾಗಿ ಮನೇಲಿ ಇರಪ್ಪ, ಒಂದು ಎಸೆ ಬರ್ತು ಕೊಟ್ಬಿಟ್ಟು ಅಂತ ಅಂದ್ಬಿಟ್ಟು ಅವ್ರನ್ನ ಸೇಫ್ ಮಾಡಿಬಿಡ್ತಾರೆ. ಈ ನಮ್ಮಂಥ ಬಡವರು ಮಿಡಲ್ ಕ್ಲಾಸ್ ಇರ್ತಾರಲ್ಲ, ಅಂಥವ್ರನ್ನ ಹಾಕೊಂಡು ರುಬ್ಬೋದು. ಅಯ್ಯೋ ಕತೆ, ಅದು ಏನು ಜನಗಳು ವಾಪ. ನನಗೂ ಅದಕ್ಕೆ ತಲೆಕೆಡೋಗ್ಬಿಡೈತೆ. ನಾನು ಸುಮ್ಮನೆ ಎಲ್ಲ ಬೈಕಿಗೆಲ್ಲ ಮಾರ್ಬಿಟ್ಟು ಈ ದೇಶನ ಬಿಟ್ಟು ಹೋಗ್ಬಿಟ್ಟು ಯಾವುದೋ ಬೇರೆ ಕಂಟ್ರಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಸುಮ್ಮನೆ. ಎಲ್ಲ ಸವಾಸ ಅಲ್ಲ ಇದು. ಯಾವ್ದು ಗುರು ಇದು? ಸಿಯಾರ ಹೊಸ ಗಾಡಿ. ಬ್ರೋ ಹೇಮಂತ್. ಹೇಮಂತ್ ಕೃಷ್ಣ ಯಾ ನೋಡ್ಲಿಲ್ಲ, ನಂಬರ್ ಪ್ಲೇಟ್ ಗೊತ್ತಾಗಿಲ್ಲ. ಯಾರು ಹೇಳಿ ನೀವು? ನನಗೆ ಗೊತ್ತಾಗ್ತಾ ಇಲ್ಲ. ಐ ಯೂಸ್ ಟು ಬಿ ನಾಟ್ ಇನ್ ದ ಗ್ರೂಪ್ ಬಟ್ ಇನ್ ದ ಬೈಕಿಂಗ್ ಸ್ಕ್ವಾಡ್ ಓನ್ಲಿ. ಕೃಷ್ಣ ಐ ನೋ ಯು. ನಿಮ್ಗೆ ಇವ್ರು ಇದ್ದಾರೆ ತಾನೆ ಬಿಪಿನ್ ಮೈನೂರಲ್ಲಿ? ಯಾರು ಹೇಳಿ? ಬಿಪಿನ್ ಕಾರ್ ತೊಗೊಂಡ್ರೆ ಹೊಸದು? ಹೌದೌದು. XUV700 ಹೌದು. ಹೌದೌದು. ದಡ್ಗೈ ಕೂರ್ಗಿ. ಇಲ್ಲಿ ರಾಜಗಿನಗರ. ಹೌದೌದು, ಇಸ್ಕಾನ್ ಪಕ್ಕ ಇದ್ರು. ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳಿದ್ರು. ಓಹೋ, ಕ್ಲಾಸ್ಮೇಟ್ಸ್ ಅಂತ ಅಂದರು. ಹೌದೌದು.
ನೈಸ್ ನೈಸ್, ಹೇಗೆ ಕಂಡಿಡಿದ್ರಿ ನೀವು? ಗೊತ್ತೇ ಆಗಲಿಲ್ಲ. ನಮ್ಮ ನಂಬರ್ ಪ್ಲೇಟ್ KK, ನಾನು KK ನೋಡಿದ್ದೀನಿ. ನಿಮ್ದ್ರಲ್ಲೂ ಇದೆ, Z8 ಇನ್ನೊಬ್ರದ್ದು ಇದೆ, ಹಾಂ 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 ಇದೆ. ಹಾಂ 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 ನೋಡಿ ಒಂದು ಸರಿ ಹೆಸರು ಕೇಳೋಣ. ನೀವು ಹೇಮಂತ್ ಅಂದ್ರಲ್ಲ, ಹೇಮಂತ್ ಕೃಷ್ಣ ಇವಾಗ ಇರ್ಬೋದು, ಕಣ್ಣು ಒಂದು ಸ್ವಲ್ಪ ಅವ್ನ ಫ್ಯಾಮಿಲಿ ಇದೆ. ನೈಸ್. ನಿಮ್ಮ ಹೆಸರು? ಯಶಸ್. ಯಶಸ್. ಓಕೆ. ಮನೇಲಿ ಬಿಡಲ್ವಲ್ಲ ಈಗ, ಹಾಂ 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 ಹೊಸ ತೊಗೊಳಕ್ಕೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಂ ಹಾಂ ಆಮೇಲೆ ಏನು ಪುಷ್ ಮಾಡೋಕ್ಕಾಗಲ್ಲ, ಹೌದಾ? ನೋಡ್ರು ಜಾಸ್ತಿ ಅದು ದಟ್ RPM ಅಲ್ಲಿ ಆಗಲ್ಲ ಫೈಟ್. ಏ ಇಲ್ಲ, ಟೇಕ್ ಯೋ ಟೈಮ್, ಒಳ್ಳೆ ಬೈಕ್ ತೊಗೊಳ್ಳಿ. ಆಲ್ ದ ಬೆಸ್ಟ್. ಓಕೆ, ಬಾಯ್ 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 ಬಾಯ್. ಸೊ ನಮ್ಮ ಸಬ್ಸ್ಕ್ರೈಬರ್ ಬೇರೆ ಸಿಕ್ಕಿದ್ರು ಯಾರೋ, ಎಲ್ಲೆಲ್ಲಿದ್ರು ಕಂಡು ಹಿಡಿತಾರ ನೋಡಪ್ಪ. ಬರ್ತಾಯಿದ್ದೀನಿ, ಅವರೇ ಪಕ್ಕದಲ್ಲಿ ಬಂದ್ಬಿಟ್ಟು ನೀವು ಹೇಮಂತ್ ಕೃಷ್ಣ ಅಲ್ವಾ ಅಂತ ಅಂದ್ಬಿಟ್ಟು ಮಾತಾಡಿಸ್ಬಿಟ್ಟು ಹೋಯ್ತವ್ರೆ. ನೈಸ್.